ನಮಸ್ಕಾರ ಗೆಳೆಯರೆ, ಇನ್ಫೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಹೇಳ್ತಾ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಷಯನ ನೋಡ್ಕೊಂಡು ಬರೋಣ. ಈ ಆವಿಷ್ಕಾರಗಳ ಬಗ್ಗೆ ಮಾತಾಡೋದಾದರೆ, ಈ ಜನರ ಅವಶ್ಯಕತೆ ಅಥವಾ ಕಾರ್ಮಿಕರ ಕೊರತೆ ಇಲ್ಲ ಕೆಲಸದ ಒತ್ತಡವನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಎಷ್ಟೋ ಆವಿಷ್ಕಾರಗಳು ಮನುಷ್ಯನಿಗೆ ಸಹಾಯಕವಾಗಿದೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಹಾಗೆ ಕೆಲವೊಂದು ಆವಿಷ್ಕಾರಗಳು ಮನುಷ್ಯನ ಬುದ್ಧಿಶಕ್ತಿಯನ್ನು ಕಡಿಮೆ ಮಾಡುತ್ತವೆ, ಹಾಗೆ ಕೆಲಸ ಮಾಡುವ ಸಾಮರ್ಥ್ಯವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಮನುಷ್ಯ ಕೊನೆಗೆ ಎಲ್ಲವನ್ನೂ ಅದರ ಮೇಲೆ ಡಿಪೆಂಡ್ ಆಗೋ ಥರ ಮಾಡಿ ಕೂರಿಸ್ಬಿಡ್ತವೆ. ನಾನಿವತ್ತು ಅದೇ ಥರದ ಒಂದು ಆವಿಷ್ಕಾರದ ಬಗ್ಗೆ ನಿಮ್ಮ ಹತ್ರ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಅದೇನು ಅಂತ ನೋಡ್ಕೊಂಬಂದ್ಬಿಡೋಣ. ಈ ಕಾರುಗಳನ್ನು ನಾವು ಮನೆ ಕೆಲಸಕ್ಕೆ ಆಫೀಸ್ಗೆ ಹೋಗಿ ಬರೋಕ್ಕೆ ಮೋಜು ಮಸ್ತಿಗೆ ಅಂತ ಟ್ರಿಪ್ಪಿಗೆ ಹೋದ್ರೂ ಈ ಕಾರು ಬೇಕೇ ಬೇಕು ಅನ್ನೋ ಹಂತಕ್ಕೆ ನಾವು ಬಂದು ತಲುಪಿದ್ದೀವಿ. ಈ ಕಾರುಗಳನ್ನು ಕೊಳ್ಳೋದು ಅದೆಷ್ಟೋ ಬಡ ಕುಟುಂಬಗಳ ಕನಸು ಆಗಿರುತ್ತೆ. ಶ್ರೀಮಂತ ವ್ಯಕ್ತಿಗಳ ಐಷಾರಾಮಿ ಜೀವನಕ್ಕೂ ಈ ಕಾರುಗಳು ಸಾಕ್ಷಿಯಾಗಿರ್ತವೆ. ಅದೆಷ್ಟೋ ಜನ ಈ ಕಾರ್ ಡ್ರೈವಿಂಗನ್ನೇ ನಂಬ್ಕೊಂಡು ಬದುಕೋರೋ ಜೀವನಕ್ಕೂ ಈ ಕಾರುಗಳು ಅವಶ್ಯಕವಾಗಿರ್ತವೆ. ಹಾಗಂತ ಈ ಕಾರ್ ಇಟ್ಕೊಂಡು ಓಡಾಡೋರೆಲ್ಲರೂ ಅವರೇ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾರಾ? ಹಾಗೇನಿಲ್ಲ. ಅದೆಷ್ಟೋ ಜನ ಅವರೇ ಡ್ರೈವಿಂಗ್ ಮಾಡ್ಕೊಂಡು ಓಡಾಡಿದ್ರು ಇನ್ನೆಷ್ಟೋ ಜನ ಅದಕ್ಕೆ ಅಂತಲೇ ಡ್ರೈವರ್ಗಳನ್ನ ಇಟ್ಕೊಂಡಿರ್ತಾರೆ. ಹಾಗೆ ಈ ಕಾರ್ ತಗೊಳ್ಳೋರೆಲ್ಲರೂ ಬರೀ ಆಫೀಸ್ ಕೆಲಸಕ್ಕೆ ಮನೆ ಕೆಲಸಕ್ಕೆ ಅಂತಲೇ ಉಪಯೋಗಿಸ್ಕೊಳ್ಳಲ್ಲ. ಅದನ್ನೇ ನಂಬ್ಕೊಂಡು ಈ ಓಲಾ ಊಬರು ಸಾಫ್ಟ್ವೇರ್ಗಳಂಥ ಕಂಪ್ನಿಗಳಿಗೆ ಅಟ್ಯಾಚ್ ಮಾಡಿಕೊಂಡು ಜೀವನ ನಡೆಸೋರು ಅದೆಷ್ಟೋ ಜನ ಇದ್ದಾರೆ. ಅಂಥವ್ರಿಗಂತಾನೆ ನಾನಿಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಗೊಂಡ್ಬಂದಿದ್ದೀನಿ, ಅದನ್ನು ನಿಮ್ಮ ಮುಂದೆನೂ ಇಡ್ತಾ ಇದ್ದೀನಿ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ಅದ್ರ ಬಗ್ಗೆ ಇರೋ ಒಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡ್ಬಿಡೋಣ. ಸ್ನೇಹಿತರೆ, ನೀವೆಲ್ಲ ಕೇಳಿರ್ತೀರಿ, ಸೆಲ್ಫ್ ಡ್ರೈವ್ ಕಾರ್ಗಳು ಆಲ್ರೆಡಿ ಮಾರುಕಟ್ಟೆಗೆ ಬಂದಿದ್ದಾವೆ ಮತ್ತು ಅದರ ಬಳಕೆನೂ ಆಲ್ರೆಡಿ ಸ್ಟಾರ್ಟ್ ಆಗಿರೋ ಥರನೇ ಕಾಣ್ತಾ ಇದೆ. ಈ ಸೆಲ್ಫ್ ಡ್ರೈವ್ ಕಾರ್ಗಳು ಅಂದರೆ ಏನು, ಅದರಿಂದ ಯಾರಿಗೂ ಉಪಯೋಗ ಆಗುತ್ತೆ, ಯಾರ್ಯಾರಿಗೆ ನಷ್ಟ ಆಗುತ್ತೆ, ಅದರ ವಿಶೇಷತೆಗಳೇನು, ಅದರ ವೈಫಲ್ಯಗಳೇನು, ಹಾಗೆ ಈ ಕಾರುಗಳು ಮಾರುಕಟ್ಟೆಯಲ್ಲಿ ಅದೆಷ್ಟರ ಮಟ್ಟಿಗೆ ಯಶಸ್ಸನ್ನು ಸಾಧಿಸ್ತಾ ಇದ್ದಾವೆ ಅನ್ನೋದನ್ನು ತಿಳ್ಕೋದಕ್ಕೂ ಮುಂಚೆ ಈ ಸೆಲ್ಫ್ ಡ್ರೈವ್ ಕಾರ್ಗಳ ಪ್ರಯೋಗಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡಿಬಿಡೋಣ. ಈ ಕಾರುಗಳ ಪ್ರಯೋಗಗಳು 1920ರಲ್ಲೇ ಪ್ರಾರಂಭವಾದ್ರೂ ಅದಾದ 50 ವರ್ಷಗಳ ನಂತರ ಮೊದಲ ಬಾರಿಗೆ ಜಪಾನ್ 1977ರಲ್ಲಿ ಟ್ಸುಕುಬಾ ಎಂಬ ಲ್ಯಾಬೊರೇಟರಿಯಲ್ಲಿ ಮೊದಲ ಈ ಕಾರನ್ನು ಅಭಿವೃದ್ಧಿಪಡಿಸುತ್ತೆ. ಆವಾಗ ಈ ಕಾರು ಅರೆ ಸ್ವಯಂಚಾಲಿತ ವಾಹನವಾಗಿದ್ದು ಅದಕ್ಕೆ ಅಂತಲೇ ಗುರುತಿಸಲಾದ ರಸ್ತೆಗಳ ಅವಶ್ಯಕತೆ ಅದಕ್ಕಿತ್ತು ಮತ್ತು ಅದು ಪ್ರತಿ ಗಂಟೆಗೆ 30 ಕಿಲೋಮೀಟರನ್ನು ಕ್ರಮಿಸುವ ಸಾಮರ್ಥ್ಯವನ್ನು ಹೊಂದಿತ್ತು. ಅದಾದ ನಂತರ 1980ರಲ್ಲಿ ಕಾರ್ನೆಗಿ ಮೆಲನ್ ವಿಶ್ವವಿದ್ಯಾನಿಲಯದ ನವಲಾಬ್ ಮತ್ತು ALV ಯೋಜನೆಗಳು ಯುನೈಟೆಡ್ ಸ್ಟೇಟ್ನ ಡಿಫೆನ್ಸ್ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿಯಿಂದ ಶುರುವಾದವು. ಇಲ್ಲಿ ALV ಅಂದರೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ALV ಅಂದರೆ ಆಟೋಮೋಟರ್ಸ್ ಲ್ಯಾಂಡ್ ವೆಹಿಕಲ್ಸ್ ಅಂತ. ಅಂದರೆ ಇವುಗಳು ಭೂಮಿಯ ಮೇಲೆ ಸುತ್ತಾಟದಲ್ಲಿ ಯಾವುದೇ ಚಾಲಕನ ಸಹಾಯವಿಲ್ಲದೆ ಚಲಿಸುವ ವಾಹನಗಳು ಇವಾಗಿದ್ದಾವೆ. ಅದಾದ ನಂತರ ಮರ್ಸಿಡಿಸ್ ಬೆಂಚ್ ಮತ್ತು ಮೆಂಡಸ್ ವ್ಯಾಹ್ರಾ ವಿಶ್ವವಿದ್ಯಾನಿಲಯದ ಮ್ಯೂನಿಚನ್ ಯುರೇಕಾ ಪ್ರಮಿಥಿಯಸ್ ಈ ಪ್ರಯೋಗಗಳನ್ನು ಶುರು ಮಾಡ್ತವೆ. ಇನ್ನು 1985ರ ಹೊತ್ತಿಗೆ ಈ ಮ್ಯೂನಿಚನ್ ಯುರೇಕಾ ಪ್ರಮಿಥಿಯಸ್ ಅವರು ಈ ಯೋಜನೆಗಳನ್ನು ಸಿದ್ಧಪಡಿಸುವ ಹೊತ್ತಿಗೆ ಆಲ್ರೆಡಿ ಈ ALV ಅವರು 2 ಲೈನ್ ರಸ್ತೆಯಲ್ಲಿ ಪ್ರತಿ ಗಂಟೆಗೆ 31 ಕಿಲೋಮೀಟರ್ ಚಲಿಸುವ ಸೆಲ್ಫ್ ಡ್ರೈವ್ ಕಾರ್ನ ವೇಗನ ಆಲ್ರೆಡಿ ಪರೀಕ್ಷೆನೂ ಮಾಡಿರ್ತಾರೆ. ಅದಾದಮೇಲೆ ಅದಕ್ಕೆ ಅಡೆತಡೆ ತಪ್ಪಿಸೋಕೆ ಹಗಲು ರಾತ್ರಿ ವೇಳೆಯಲ್ಲಿ ಆಫ್ ರೋಡ್ ಡ್ರೈವಿಂಗ್, ಪ್ರತಿ ಗಂಟೆಗೆ ಕಾರಿನ ವೇಗವನ್ನು ಹೆಚ್ಚಿಸುವುದು, ಇದೇ ಥರ ಹಲವಾರು ತಂತ್ರಜ್ಞಾನಗಳನ್ನು ಅಳವಡಿಸಿ 1991ರ ಹೊತ್ತಿಗೆ ಸ್ವಯಂಚಾಲಿತ ವಾಹನಗಳನ್ನು ಅಭಿವೃದ್ಧಿಪಡಿಸಲಾಯಿತು. ಅವುಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೆಸ್ಟ್ ಡ್ರೈವ್ ಮಾಡಿ ಯಶಸ್ವಿ ಅಂತಲೂ ಘೋಷಣೆ ಮಾಡಿದರು. ಇಷ್ಟೆಲ್ಲ ಅಭಿವೃದ್ಧಿ ಆದಮೇಲೂ ಅವುಗಳು ಓಡಾಡೋಕ್ಕೆ ಬೇಕಾದಂಥ ರಸ್ತೆಗಳ ಕೊರತೆ ಮತ್ತು ಅವುಗಳ ನವೀಕರಣಕ್ಕೆ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸೋದಕ್ಕೆ ಈ ಫೈನಾನ್ಸ್ನ ಸಮಸ್ಯೆಗಳು ಉಂಟಾಗಿದ್ದರಿಂದ ಅದು ಅಲ್ಲಿಗೆ ಸ್ಟಾಪ್ ಆಗಿತ್ತು. ಅದಾದಮೇಲೆ ಇಲ್ಲಿವರೆಗೂ ಅವುಗಳ ಪ್ರಯೋಗಗಳು ಸತತವಾಗಿ ನಡೀತಾನೆ ಇದ್ದಾವೆ ಮತ್ತು ಸ್ವಯಂಚಾಲಿತ ಅಂತ ಹೇಳ್ಕೊಳ್ಳೋ ಅದೆಷ್ಟೋ ವೆಹಿಕಲ್ಗಳು ಈ ಮಾರುಕಟ್ಟೆಯಲ್ಲೂ ಕೂಡ ಇವಾಗ ಲಭ್ಯ ಇದ್ದಾವೆ.
ಸ್ನೇಹಿತರೆ, ಇದರಿಂದ ಆಗೋ ಅನುಕೂಲಗಳೇನು ಅನಾನುಕೂಲಗಳೇನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ಈ ಕಾರ್ಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅನ್ನೋದ್ರ ಬಗ್ಗೆನೂ ನಾವೊಂದಿಷ್ಟು ಮಾಹಿತಿಯನ್ನ ನೋಡೋಣ. ಈ ಕಾರ್ಗಳು ನಿರ್ದಿಷ್ಟ ಮಾರ್ಗದಲ್ಲಿ ಚಲಿಸ್ತವೆ. ತಮ್ಮ ಅವಶ್ಯಕತೆಗೆ ತಕ್ಕಂತೆ ಸ್ಪೀಡ್ ನ ಕಂಟ್ರೋಲ್ ಅನ್ನು ಮಾಡ್ಕೋತವೆ. ಹೋಗಬೇಕಾದ ಮಾರ್ಗದ ಕಡೆಗೆ ಡ್ರೈವರ್ನ ಯಾವುದೇ ಇನ್ಪುಟ್ ಇಲ್ದೇನೆ ಸಾಗುವ ಸಾಮರ್ಥ್ಯವನ್ನು ಹೊಂದಿದವೆ. ಹಾಗಾದ್ರೆ ಈ ಕಾರ್ಗಳನ್ನ ಹತ್ತಿದ ತಕ್ಷಣ ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು ಬಿಟ್ಟು ಬಿಡ್ತಾವ ಅಂತ ಕೇಳೋದಾದ್ರೆ ಅದ್ ಹೆಂಗಾಗುತ್ತೆ? ಈ ಡ್ರೈವರ್ಗಳಿದ್ರೆ ಅವ್ರಗಳಿಗೆ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನ ತಲುಪಿಸ್ತಾರೆ. ಆದ್ರೆ ಇವು ಟೆಕ್ನಾಲಜಿ ಅಳವಡಿಸಿದ ವೆಹಿಕಲ್ಗಳು ನೋಡಿ, ಅವಕ್ಕೆ ಅವುಗಳದ್ದೇ ಆದ ರೀತಿಯಲ್ಲಿ ಇನ್ಪುಟ್ಗಳನ್ನ ಕೊಡಬೇಕಾಗುತ್ತೆ. ಆಟೋನೋ ಡ್ರೈವ್, ಪೈಲಟ್ ಅಸಿಸ್ಟೆಂಟ್, ಫುಲ್ ಸೆಲ್ಫ್ ಡ್ರೈವ್ ಅಥವಾ ಡ್ರೈವ್ ಪೈಲಟ್ ನಂತ ಆಪ್ಷನ್ಗಳು ಅದರಲ್ಲಿ ಇರುತ್ತೆ. ಅದನ್ನ ನೀವು ಸರಿಯಾಗಿ ಸೆಲೆಕ್ಟ್ ಮಾಡಿ ಕಾರ್ನ ಚಾಲನೆಗೆ ಸಂಬಂಧಿಸಿದಂತ ಮಾಹಿತಿಯನ್ನ ನೀವು ಕೊಡಬೇಕಾಗುತ್ತೆ. ಇಲ್ಲಿ ಆಟೋನೋ ಡ್ರೈವ್ ಅಂದ್ರೆ ಗಾಡಿಗೆ ಆಲ್ರೆಡಿ ಒಬ್ಬ ಚಾಲಕ ಇರ್ತಾನೆ, ಅದಕ್ಕೆ ಸ್ವಯಂ ಚಾಲನೆಯಿಂದ ಎಲ್ಲಿಗೂ ಹೋಗೋ ಅವಶ್ಯಕತೆ ಇರಲ್ಲ, ಗಾಡಿಯನ್ನ ಚಾಲಕನೇ ನಡೆಸ್ಕೊಂಡು ಹೋಗ್ತಾನೆ. ಪೈಲಟ್ ಅಸಿಸ್ಟೆಂಟ್ ಅಂದ್ರೆ ಗಾಡಿಲಿ ಚಾಲಕನೂ ಇರ್ತಾನೆ, ಗಾಡಿಯು ತನ್ನ ಸ್ವಯಂ ಚಾಲನೆಯಿಂದನೇ ಹೋಗ್ತಾ ಇರುತ್ತೆ. ಆದ್ರೆ ಚಾಲಕನಿಂದ ಇದು ಇನ್ಪುಟ್ಸ್ ಗಳನ್ನ ಪಡ್ಕೊಳ್ತಾ ಇರುತ್ತೆ. ಇನ್ನ ಫುಲ್ ಸೆಲ್ಫ್ ಡ್ರೈವ್ ಅಂದ್ರೆ ಕಾರಲ್ಲಿ ಯಾವುದೇ ಚಾಲಕ ಇರೋದಿಲ್ಲ, ಕಾರು ತನ್ನ ಸ್ವಯಂ ಚಾಲಿತ ತಂತ್ರಜ್ಞಾನವನ್ನ ಬಳಸ್ಕೊಂಡು ಕಾರು ಚಲಿಸಬೇಕಾಗುತ್ತೆ. ಇಂತಹ ತಂತ್ರಜ್ಞಾನಗಳು ಕೆಲವೊಂದ್ಸರಿ ಪೈಲಟ್ ಅನ್ನ ಕನ್ಫ್ಯೂಸ್ ಮಾಡಬಹುದು, ಅಥವಾ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಇದು ಎಷ್ಟೊಂದ್ಸರಿ ಅಪಘಾತಗಳಿಗೆ ದಾರಿನೂ ಮಾಡಿಕೊಡುತ್ತೆ. ಅದಿರ್ಲಿ ಬಿಡಿ, ಈ ತಂತ್ರಜ್ಞಾನ ಮುಂದುವರೆದಂಗೆ ನಮ್ಮ ಜನಗಳು ಅದಕ್ಕೆ ಬೇಗನೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಈ ಗೂಗಲ್ ಪೇ, ಫೋನ್ ಪೇ ಅಂತ ಆನ್ಲೈನ್ ಪೇಮೆಂಟ್ಸ್ಗಳು ಬಂದಾಗ ಅದನ್ನ ಬರೀ ಸಿಟಿಲಿರೋರು ಮಾತ್ರ ಯೂಸ್ ಮಾಡಕ್ ಸಾಧ್ಯ. ಈ ಹಳ್ಳಿ ಕಡೆಯಲ್ಲಿರೋ ಜನಗಳು ಎಲ್ಲ ಹೇಗ್ರಿ ಯೂಸ್ ಮಾಡ್ತಾರೆ? ಅವ್ರಿಗೆಲ್ಲ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲ್ವಲ್ಲ ಅಂತ ನಾವೇ ಅನ್ಕೊಂಡಿದ್ವಿ. ಆದ್ರೆ ಇವಾಗ ಪ್ರತಿಯೊಂದು ಹಳ್ಳಿನಲ್ಲೂ ಈ ಗೂಗಲ್ ಪೇ, ಫೋನ್ ಪೇ ಅಂತ ಆನ್ಲೈನ್ ಪೇಮೆಂಟ್ಸ್ಗಳು ಎಲ್ಲಿಗೆ ಹೋದ್ರೂ ನಮ್ಗೆ ಕಾಣಸಿಗ್ತವೆ. ಹಾಗೇನೆ ಇದು ಕೂಡ ದಿನಗಳು ಕಳೆದಂಗೆ ನಮಗೆ ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ, ನಾವು ಅಡ್ಜಸ್ಟ್ ಕೂಡ ಮಾಡ್ಕೋತೀವಿ. ಹಾಗೆ ಈ ಕಾರ್ಗಳ ಬಗ್ಗೆ ನಮ್ಮ ಸರ್ಕಾರಗಳ ನಿಲುವೇನು? ಸಂಪೂರ್ಣ ಸ್ವಯಂಚಾಲಿತ ವಾಹನಗಳಿಗೆ ನಮ್ಮ ಸರ್ಕಾರಗಳು ಅನುಮತಿಯನ್ನ ಕೊಟ್ಟಿದಾವ? ಆ ಕಾರುಗಳು ಮಾರುಕಟ್ಟೆಗೆ ಯಾವಾಗ ಬರ್ತವೆ ಮತ್ತೆ ಅವೆಲ್ಲ ಉಪಯೋಗಿಸೋದಕ್ಕೆ ಸಂಪೂರ್ಣವಾಗಿ ಯಾವಾಗ ಲಭ್ಯ ಆಗ್ತವೆ ಅನ್ನೋದನ್ನ ನೋಡೋದಕ್ಕೂ ಮುಂಚೆ ಅದರಿಂದ ಆಗೋ ಅನುಕೂಲಗಳೇನು ಅನಾನುಕೂಲಗಳ ಬಗ್ಗೆನೂ ನಾವಿಲ್ಲಿ ಒಂದಷ್ಟು ತಿಳ್ಕೊಂಡ್ಬಿಡೋಣ. ಈ ವಯಸ್ಸಾದವ್ರಿಗೆ, ಡ್ರೈವಿಂಗ್ ಬರದೇ ಇರೋರಿಗೆ ಈ ಕಾರುಗಳಿಂದ ಓಡಾಡೋಕ್ಕೆ ಅನುಕೂಲ ಆಗುತ್ತೆ. ಅಯ್ಯೋ, ಕಾರು ಓಡ್ಸಕ್ ಬೋರು, ಇನ್ಮೇಲೆ ಆಫೀಸ್ಗೆ ಕ್ಯಾಬಲ್ಲೇ ಹೋಗ್ತೀನಿ ಅನ್ನೋರ್ಗೂ ಇದೊಂದು ಒಳ್ಳೆ ಆಪ್ಷನ್ ಕೂಡ ಆಗುತ್ತೆ. ನಾವಿನ್ನ ದೂರದ ಪ್ರಯಾಣ ಮಾಡಿ ಟೈರ್ಡ್ ಆದಾಗ ಈ ಕಾರನ್ನ ಆಟೋ ಡ್ರೈವ್ ಮೂಡ್ನಲ್ಲಿ ಇರಿಸಿ ನಾವು ರೆಸ್ಟ್ ಕೂಡ ಮಾಡ್ಬೋದು. ಹೀಗೆ ಈ ಕಾರ್ಗಳು ಮನೆಯಲ್ಲಿ ಅವರವರ ಸ್ವಂತ ಕೆಲಸಕ್ಕೆ ಬಳಸ್ಕೊಳ್ಳೋರಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಬಿಟ್ರೆ ಇದರಿಂದ ಅನಾನುಕೂಲ ಆಗೋದು ಈ ಡ್ರೈವಿಂಗ್ ವೃತ್ತಿಯನ್ನ ನಂಬಿಕೊಂಡು ಜೀವನ ಸಾಗಿಸ್ತಾ ಇರ್ತಾರಲ್ಲ ಅಂಥವ್ರಿಗೆ ಇದರಿಂದ ಅನುಕೂಲವನ್ನ ಬಿಟ್ಬಿಟ್ಟು ಬರೀ ಅನಾನುಕೂಲಗಳೇ ಜಾಸ್ತಿ ಅನ್ನೋದನ್ನ ನಾನಿಲ್ಲಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಈ ಡ್ರೈವಿಂಗ್ ಅನ್ನೇ ನಂಬ್ಕೊಂಡಿರೋರು ಅವರು ಒಂದು ಕಾರ್ನ ಪರ್ಚೇಸ್ ಮಾಡಿ ಈ ಓಲಾ ಊಬರ್ಗೆ, ಸಾಫ್ಟ್ವೇರ್ ಕಂಪ್ನಿಗಳಿಗೆ ಅದನ್ನ ರೆಂಟ್ಗೆ ಅಂತ ಬಿಟ್ಬಿಟ್ಟು ಜೀವನ ಸಾಗಿಸೋರು ನಮ್ಮಲ್ಲಿ ತುಂಬಾ ಜನ ಇದ್ದಾರೆ. ಅದರಿಂದಾಗಿ ಈ ಸೆಲ್ಫ್ ಡ್ರೈವ್ ಕಾರ್ಗಳೇನಾದ್ರು ರೋಡ್ಗೆ ಇಳಿದ್ರೆ ಈ ಓಲಾ ಊಬರ್ ಅವರು, ಸಾಫ್ಟ್ವೇರ್ ಕಂಪ್ನಿಗಳವರು ಅಥವಾ ಹೋಟೆಲ್ಗಳಲ್ಲಿ ಯೂಸ್ ಮಾಡ್ತಾರಂತ ಕಾರ್ಗಳಿಗೆ ಎಲ್ಲರೂ ಸೆಲ್ಫ್ ಡ್ರೈವ್ ಕಾರ್ಗಳನ್ನೇ ಬಳಸಕ್ ಸ್ಟಾರ್ಟ್ ಮಾಡಿದ್ರೆ ಈ ಡ್ರೈವಿಂಗ್ ಅನ್ನೇ ನಂಬ್ಕೊಂಡು ಬದುಕ್ತಿರುವಂತ ಅದೆಷ್ಟೋ ಜನಕ್ಕೆ ನಿರುದ್ಯೋಗದ ಸಮಸ್ಯೆಯು ಎದುರಾಗಬಹುದು. ಹಾಗಾಗಿ ಈ ಡ್ರೈವಿಂಗ್ ಅನ್ನ ನಂಬ್ಕೊಂಡು ಬದುಕ್ತಿರೋಂಥವ್ರಿಗೆ ನಂದೊಂದು ಮನವಿ ಏನಪ್ಪಾ ಅಂತಂದ್ರೆ ಹೇಳಿದ್ರೆ ಈ ಟೆಕ್ನಾಲಜಿಯನ್ನ ಬೇಗ ಅರ್ಥ ಮಾಡ್ಕೊಂಡು ಎಲ್ಲರೂ ಅವರವರ ಫ್ಯೂಚರ್ ಬಗ್ಗೆ ಒಂದ್ಸರಿ ಯೋಚನೆ ಮಾಡ್ಲೇಬೇಕು. ಹಾಗೆ ಇದರಿಂದ ಬರೀ ಡ್ರೈವರ್ಗಳಿಗೆ ಮಾತ್ರ ಎಫೆಕ್ಟ್ ಆಗುತ್ತಾ ಅಂತ ನೋಡೋದಾದ್ರೆ ಆ ಕಾರ್ ಖರೀದಿ ಮಾಡಿದವ್ರಿಗೂ ಎಫೆಕ್ಟ್ ಆಗೇ ಆಗುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ ಈ ಡ್ರೈವಿಂಗ್ ಮಾಡ್ಬೇಕಾದ್ರೆ ನಮ್ಮ ಕಾರ್ಗಳು ಅದೆಷ್ಟೋ ಸರಿ ಸಮಸ್ಯೆಗಳು ಎದುರಿಸೋದನ್ನ ನಾವು ನೋಡಿರ್ತೀವಿ. ಅಂದ್ರೆ ಈ ಇಂಜಿನ್ ಪ್ರಾಬ್ಲಮ್ ಆಗ್ಲಿ, ಇಲ್ಲ ದಾರಿಲೇ ಮಧ್ಯದಲ್ಲಿ ನಿಲ್ಲೋದಾಗ್ಲಿ, ಈ ತರ ಸಮಸ್ಯೆಗಳನ್ನ ಏನಾದರೂ ಈ ಸೆಲ್ಫ್ ಡ್ರೈವ್ ಕಾರ್ಗಳಲ್ಲಿ ಉಂಟಾದ್ರೆ ಅದ್ರ ಬಗ್ಗೆ ಗೊತ್ತಿಲ್ದಿರೋ ವ್ಯಕ್ತಿಗಳೇನು ಕಾರಲ್ಲಿದ್ರೆ ಒಳಗಡೆನೆ ಲಾಕ್ ಆಗೋ ಸಾಧ್ಯತೆನೂ ಇರುತ್ತೆ, ಅಥವಾ ಇಂಜಿನ್ಗಳಲ್ಲಿ, ಸೆನ್ಸರ್ಗಳಲ್ಲಿ ತೊಂದರೆ ಉಂಟಾಗಿ ಕಾರು ಕಂಟ್ರೋಲ್ ತಪ್ಪಿ ಅಪಘಾತಗಳಿಗೂ ಇದು ಕಾರಣವಾಗ್ಬೋದು. ಮತ್ತೆ ಈ ಸೆಲ್ಫ್ ಡ್ರೈವ್ ಕಾರ್ಗಳು ರೋಡಿಗೆ ಬಂದ್ರೆ ಈ ಡ್ರೈವಿಂಗ್ ಬರದೇ ಇರೋರೆಲ್ಲ ಒಂದೊಂದು ಕಾರನ್ನ ಇಟ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನಮ್ಮ ಸಿಟಿಲಿ ಟ್ರಾಫಿಕ್ ಅನ್ನ ಇನ್ನೂ ಜಾಸ್ತಿ ನಾವು ಎದುರಿಸಬೇಕಾಗುತ್ತೆ. ಈ ತಂತ್ರಜ್ಞಾನಗಳು ಮುಂದುವರೆದಷ್ಟು ಅದರಿಂದ ಮನುಷ್ಯರಿಗೆ ಸಮಸ್ಯೆ ಜಾಸ್ತಿ, ಹಾಗೇನೆ ಮನುಷ್ಯರಿಗೆ ಲಾಭನೂ ಜಾಸ್ತಿ. ಇನ್ನು ಈ ಸೆಲ್ಫ್ ಡ್ರೈವ್ ಕಾರನ್ನ US ಗೌರ್ಮೆಂಟ್ 2020 ತಡೆ ಹಿಡಿದಿತ್ತು.
ಯಾಕಂದ್ರೆ ಈ ಕಾರುಗಳು ಸಂಪೂರ್ಣ ಸ್ವಯಂ ಚಾಲನೆಯನ್ನ ಅವಲಂಬಿಸಿಲ್ಲ. ಇದಕ್ಕೆ ಚಾಲಕನು ಕೂಡ ಚಾಲನೆಯಲ್ಲಿ ಸಂಪೂರ್ಣವಾಗಿ ಸಕ್ರಿಯಗೊಂಡಿರಬೇಕಾಗುತ್ತೆ ಅಂತ ಕಾರಣವನ್ನು ಕೊಟ್ಟು ಈ ಕಾರನ್ನ ಗ್ರಾಹಕರ ಬಳಕೆಗೆ ತಡೆ ಹಿಡಿದಿತ್ತು. ಈಗ ಭಾರತ ಸರ್ಕಾರವು ಕೂಡ ಚಾಲನೆಯನ್ನು ನಂಬಿ ಜೀವನವನ್ನು ಸಾಗಿಸುವಂತ ಜನರನ್ನ ಗಮನದಲ್ಲಿಟ್ಟುಕೊಂಡು ಈ ಕಾರುಗಳನ್ನ ಭಾರತಕ್ಕೆ ಬರುವ ಸಾಧ್ಯತೆಗಳನ್ನ ಕಡಿಮೆ ಮಾಡಿದ್ದಾರೆ. ಹಾಗಂತ ಈ ಕಾರುಗಳು ಭಾರತಕ್ಕೆ ಬರೋದೇ ಇಲ್ವಾ? ಹಾಗೇನಿಲ್ಲ. ಮುಂದೊಂದು ದಿನ ಈ ಕಾರುಗಳ ಬೇಡಿಕೆ ಹೆಚ್ಚಾದಲ್ಲಿ ಅವು ಭಾರತದ ಮಾರುಕಟ್ಟೆಗೆ ಬರುವ ಎಲ್ಲ ಸಾಧ್ಯತೆಗಳು ಇರುತ್ತೆ. ಇದಾಗಿತ್ತು ಗೆಳೆಯರೆ ಸೆಲ್ಫ್ ಡ್ರೈವ್ ಕಾರ್ನ ಕುರಿತಾದ ಒಂದಿಷ್ಟು ಮಾಹಿತಿ. ಇದೇ ತರಹದ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೀನಿ. ನೀವೇನೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.